ಲಲಿತ ಪ್ರಬಂಧಗಳು ಅಂತ ಹೆಸರು ಕೊಟ್ಟಿದ್ದಾರೆ. ನಾನು ಹೇಳಿದೆ ಇಲ್ಲ, ಲಲಿತ ಪ್ರಸಂಗಗಳು ಅಂತ ಹೇಳಬೇಕಾಗಿತ್ತು ಇದನ್ನು. ಲಲಿತ ಪ್ರಸಂಗಗಳ ಇದು ಸಂಕಲನ ಅಂತ ಈಗ ಹೆಸರಿಡಬೇಕಾಗಿತ್ತು ಅಂತ ಹೇಳಿದೆ. ಯಾಕಂದರೆ ಇರೋದೆಲ್ಲ ಪ್ರಸಂಗಗಳು, ಅವರ ಸ್ವಂತ ಅನುಭವಗಳು, ಭಾಳ ಸ್ವಾರಸ್ಯಕರವಾಗಿ ಅದನ್ನೆಲ್ಲ ಅವರು ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಇದು ಲಲಿತ ಪ್ರಸಂಗಗಳ ಸಂಕಲನ ಅಂತ ಅದನ್ನ ಇಟ್ಕೋಬೋದು, ಲಲಿತ ಪ್ರಸಂಗಗಳು ಅಂತ. ಲಲಿತ ಪ್ರಬಂಧಗಳಿದೆ ಇದ್ದಾಗ ಲಲಿತ ಪ್ರಸಂಗಗಳು ಹಾಕಿರಬಾರ್ದು. ಸೊ ಇದು ಒಂದು ರೀತಿ ಕಥೆ ಮತ್ತು ಲಲಿತ ಪ್ರಬಂಧ ಎರಡರ ನಡುವೆ ಇದೆ. ಕಥೆಯಷ್ಟೇ ಸ್ವಾರಸ್ಯಕರವಾಗಿ ಅವರ ತಮ್ಮ ಅನುಭವಗಳನ್ನು ಅವರು ನಿರೂಪಣೆ ಮಾಡಿದ್ದಾರೆ. ಇದರಲ್ಲಿ 28 ಲಲಿತ ಪ್ರಬಂಧಗಳಿವೆ. ನಾನು ಓದೋಕ್ಕೆ ಶುರು ಮಾಡಿದಾಗ ಅದನ್ನೇ ಹೇಳಿದೆ, ಏನಂದರೆ ನಿಜವಾಗೂ ಕೂಡ ಓದೋಕ್ಕೆ ಶುರು ಮಾಡಿದಾಗ ವಿತ್ ರಿಸರ್ವೇಷನ್ ಅಂತೀವಲ್ಲ, ಏನೋ ಕೊಟ್ಟಿದ್ದಾರೆ ಪಾಪ ಓದೋಣ ಅಂತ ಶುರು ಮಾಡಿದ್ವು. ಆದರೆ ಎಷ್ಟು ಸ್ವಾರಸ್ಯಕರವಾಗಿತ್ತು ಅಂದರೆ ತಾನಾಗಿ ಅದು ಓದಿಸ್ಕೊಂತು. ಇದರ ಭಾಳ ಮುಖ್ಯ ಗುಣ ಅಂದ್ರೇ ಇದರಲ್ಲಿರೋದು, ಅದು ತಾನಾಗಿ ಓದುಗನನ್ನು ಓದಿಸ್ಕೊಳ್ಳುವಂತಹ ಗುಣ ಈ ಎಲ್ಲ ಲೇಖನಗಳಲ್ಲೂ ಇದೆ. ನನಗೆ ಭಾಳ ಇದೆ, ಎಲ್ಲವೂ ಚೆನ್ನಾಗಿದೆ. ಹಾಗೆ ನೋಡಿದ್ರೆ ನನಗೆ ಭಾಳ ಮುಖ್ಯವಾಗಿ ನಾನು ಕೆಲವೊಂದು ಪ್ರಸ್ತಾಪ ಮಾಡಿದ್ದೆ ಅಲ್ಲಿ. ಅಂದರೆ ಏನಂದ್ರೆ ಕವಿ ಮಾತ್ರ ಗ್ರಹಿಸಬಲ್ಲಂಥ ಅಥವಾ ಕವಿಗೆ ಮಾತ್ರ ಆಗಬಹುದಂಥ ಅನುಭವಗಳು ಅಂತ. ಇದರಲ್ಲಿ ಸಂಜೆ ಸೂರ್ಯ ಅಂತ ಒಂದು ಪ್ರಬಂಧ ಇದೆ. ಸುಮ್ಮನೆ ಅದೊಂದು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಮಕ್ಕಳ ಜೊತೆ ಅವ್ರು ಹೋಗಿದ್ದು, ಅಲ್ಲಿ ಒಂದು ಬೀಚ್ಗೆ ಹೋಗಿದ್ದು, ಅದನ್ನು ನಿರೂಪಣೆ ಮಾಡ್ತಾ ಮಕ್ಕಳು ಸ್ವಲ್ಪ ಸ್ಥಿತಿವಂತರಾದಂಥ, ತೀರಾ ಶ್ರೀಮಂತರಲ್ಲ, ಮಿಡಲ್ ಕ್ಲಾಸ್ ಅಂತ ಅಂದ್ಕೊಳ್ಳೋಣ, ಆ ಥರದ ಮಕ್ಕಳು. ಅವರು ಆ ಮಕ್ಕಳಿಗೆ ಏನಂದರೆ ಸಾಮಾನ್ಯವಾಗಿ ತಂದೆ ತಾಯಿಗೆ ತಮ್ಮ ಮಕ್ಕಳೇನು ಕೇಳಿದ್ರು ಅವ್ನು ಕೊಡಿಸ್ಬೇಕು ಅನ್ನೋದಿರುತ್ತಲ್ಲ. ಈಗಾಗಲೇ ಒಂದು ಹೆಣ್ಮಗು ಇದೆ, ಎಲ್ಲ ಸ್ವಂತ ಅನುಭವಗಳೇ ಬರೆದಿರೋದು ಅವರು. ಎಲ್ಲ ತಮ್ಮ ಬಹುಶಃ ಹೆಸರುಗಳು ಕೂಡ ಎಲ್ಲ ಅವ್ರ ಹೆಂಡತಿ ಮಕ್ಕಳ ಹೆಸರನ್ನೇ ಇಟ್ಟಿದ್ದಾರೆ ಎಲ್ಲರೂ. ಅಂದರೆ ಏನು ಅದರಲ್ಲಿ ಯಾವುದೇ ಮುಚ್ಚುಮರೆ ಏನಿಲ್ಲ. ಸೊ ಅಲ್ಲಿ ಹೋಗಿದ್ದು, ಅಲ್ಲಿ ಹೋದಾಗಿದ್ದು. ಸೊ ಅಲ್ಲಿ ಹೋಗಿ ಮಾಡಿದಾಗ ಒಂದು ಭಾಳ ಸ್ವಾರಸ್ಯಕರವಾದ ಏನಂದರೆ, ಒಂದು ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡ್ತಿರ್ತಾರೆ. ಅದು ಕಲ್ಲಂಗಡಿ ಹಣ್ಣಿಗೆ ಹಿಂದಿನ ಸಾರಿ ತೊಗೊಂಡಾಗ ಅದು ಭಾಳ ಸಪ್ಪೆ ಇತ್ತು ಅಂತ ಅವ್ರು ಹೇಳ್ತಿರ್ತಾರೆ. ಇವ್ನು ಬೇಕಾ ಅವ್ನು ಹೇಳ್ತಾನೆ ಪಾಪ, ಇಲ್ಲ ಅದು ಏನಂದರೆ ಅಲ್ಲೇನೋ ಒಂದು ಏನು ನಡೀತಿರುತ್ತೆ, ಜಾತ್ರೆನ ಏನೋ ನಡೀರುತ್ತೆ. ಆ ಜಾತ್ರೆ ಮುಗಿದೋಗಿರುತ್ತಲ್ವ, ಇನ್ನು ಪಾಪ ಅವನ್ನೆಲ್ಲ ಇದ್ದಿದ್ದನ್ನೆಲ್ಲನೂ ಅವ್ರು ಹೇಗೋ ಮಾರಬೇಕಾಗಿರುತ್ತೆ. ಕೇಳ್ತಾನೆ ಪಾಪ, ಒಂದು 50 ರೂಪಾಯಿಗೆ, ಇಲ್ಲ 30 ರೂಪಾಯಿ ಕೊಡಿ, 35 ರೂಪಾಯಿ ಕೊಡು ಅಂತ ವ್ಯಾಪಾರ ಮಾಡ್ತಿರ್ತಾರೆ. ಇಲ್ಲ ನನಗೇನು ಗಿಟ್ಟೋದಿಲ್ಲ, ಏನೋ ತುಂಬ ಚೆನ್ನಾಗಿದೆ, ಬೇಕಾಗಿದ್ದರೆ ಅದನ್ನು ಚೂರು ಸ್ಯಾಂಪಲ್ ಕಟ್ ಮಾಡಿಕೊಡ್ತೀನಿ. ಸೊ ಹೀಗೆ ಅವನ ಜೊತೆ ಚೌಕಾಸಿ ಮಾಡ್ತಾರೆ. ಏನು 50 ರೂಪಾಯಿಗೆ ಚೌಕಾಸಿ ಮಾಡ್ತಾರೆ. ಆದರೆ ಅದೇ ಮಕ್ಕಳನ್ನ ಕರ್ಕೊಂಡೋಗಿ ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದರೆ 2000 ರೂಪಾಯಿ ಬಿಲ್ ಆಗುತ್ತೆ. ಅಲ್ಲಿ ಮತ್ತೆ ಮಗು ಒಂದು ಚಪ್ಪಲಿ ಹಾಕ್ಕೊಂಡಿರುತ್ತೆ. ಒಂದು ಚಪ್ಪಲಿ ಹೊಸದಾಗಿ ಕಡಿಸಿರ್ತಾರೆ ಇವರ ಮಗನಿಗೆ ಪುಟ್ಟೋನು. ಅವನು ಅದನ್ನು ಕಿಯೋ ಪಿಯೋ ಕಿಯೋ ಪಿಯೋ ಅಂತವಲ್ಲ, ಅದು ಆದರೆ ಖುಷಿ ಮಕ್ಕಳಿಗೆ, ಅದನ್ನು ಹಾಕ್ಕೊಂಡು ಬರ್ತಲ್ವ. ಸೊ ಅಲ್ಲಿ ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡುವಾಗ ಎಲ್ಲೋ ಮಗು ಚಪ್ಪಲಿ ಬಿಟ್ಬಿಟ್ಟಿರುತ್ತೆ. ಇವ್ರು ವಾಪಸ್ಸು ಅಲ್ಲಿಗೆ ಹೋಗಿ ಐಸ್ ಕ್ರೀಮ್ ತಿಂದಾಗ ಆವಾಗ ನೋಡಿಕೊಂಡ್ರೆ ಚಪ್ಪಲಿ ಇಲ್ಲ, ಹೊಸದಾಗಿ ಬೇರೆ ಕೊಡಿಸಿದ ಚಪ್ಪಲಿ. ಅವ್ನ ಮಗ ಬೇರೆ ಗಲಾಟೆ. ಅದಕ್ಕೆ ಅವನು ತಿರುಗಿ ಅದನ್ನ ಹುಡ್ಕೊಂಡು ಬಂದರೆ, ಅಲ್ಲಿ ಬಂದಾಗ ಅವನು ಕಲ್ಲಂಗಡಿ ಹಣ್ಣು ಕೇಳ್ತಾರೆ, ಇಲ್ಲಿ ಚಪ್ಪಲಿ ಬಿಟ್ಟಿತ್ತು ಮಗು ಬಿಟ್ಟಿತ್ತ ಅಂತ. ಆಗ ಇಲ್ಲ ಗೊತ್ತಿಲ್ಲ ಅಂತಾನೆ. ಅವ್ನು ಸ್ವಲ್ಪ ಬೇಜಾರು ಇರ್ತದೆ, ಇವ್ರು ಕೊಂಡ್ಕೊಳ್ಳಿಲ್ಲ ಅನ್ನೋ ಬೇಜಾರು ಇರ್ಬೋದೇನೋ, ಅಥವಾ ಅವ್ನಿಗೆ ಗೊತ್ತಿಲ್ಲದೇನೋ ಇರ್ಬೋದು. ಅವ್ನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇನ್ನೇನು ಮಾಡೋದು, ಹೋಯ್ತಲ್ಲ ಅಂದ್ಕೊಂಡ್ರು. ಆದರೆ ಬರ್ತಿದ್ರೆ ಅಲ್ಲಿ ಬಡವರ ಮಕ್ಕಳಾರು ಇರ್ತಾರೆ. ಒಂದು ಮಗು ಆ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇರುತ್ತೆ. ಅದನ್ನು ಇವನು ಮಾತ್ರ ಗಮನಿಸ್ತಾರೆ, ಮನೆಯವ್ರು ಯಾರೂ ಗಮನಿಸಿರಲ್ಲ. ಆಗ ಹೋಗಿ ಕೇಳ್ಬೋದು, ಏನು ಚಪ್ಪಲಿ ಕೊಡು ಅಂತ. ಆದರೆ ಇವಿಗೆ ಮಗು ಹಾಕ್ಕೊಂಡು ಎಷ್ಟು ಸಂತೋಷ ಪಡ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ ಅಂದರೆ, ಅದನ್ನು ಹಾಗೇ ನೋಡಿ ಆ ಸಂತೋಷಪಟ್ಟು ಹಾಗೆ ವಾಪಸ್ ಬಂದುಬಿಡ್ತಾರೆ. ಅಂದರೆ ಹೇಳಕ್ಕೆ ಹೋಗಲ್ಲ ಮಕ್ಕಳು, ಅಲ್ಲಿ ಇತ್ತು, ಅದು ಅಲ್ಲಿ ಇದೆ, ಆ ಚಪ್ಪಲಿ ಇದೆ ಅಂತ ಹೇಳಿದರೆ ಮತ್ತೆ ಅದು ಹೆಂಡತಿ ಹೇಳಿ ಮತ್ತೆ ವಾಪಸ್ ತೊಗೋತಿದ್ರಿ ನಾವು. ಆದರೆ ಆ ಮಗು ಸಂತೋಷ ಪಡ್ತಿತ್ತಲ್ಲ. ಸೊ ಅಲ್ಲಿ ಕವಿಯ ಒಂದು ಅಂತಃಕರಣ ನಮ್ಗೆ ಗೊತ್ತಾಗುತ್ತೆ. ಆ ಸಂಜೆ ಸೂರ್ಯದಲ್ಲಿ ಎಲ್ಲೂ ಈ ಥರದ ಒಂದು ಅಂತಃಕರಣ ಇರ್ತದಲ್ಲ. ಅದು ಮತ್ತು ಒಂದು ಗಿಲ್ಟ್ ಇದೆ ಕವಿಗಿದೆ, ಅವ್ರ ಮನೆಯವ್ರಿಗಿದ್ದಾರೆ ಎಲ್ಲೂ ಗೊತ್ತಿಲ್ಲ. ಗಿಲ್ಟ್ ಏನಂದರೆ ನೋಡಿ ಪಾಪ ಏನೋ ಒಂದು ಚೌಕಾಸಿ ಒಂದು 50 ರೂಪಾಯಿ ಕೊಟ್ಟು ಕಲ್ಲಂಗಡಿ ಕೊಂಡ್ಕೊಂಡಿದ್ರೆ ಅವನಿಗೂ ನಾವು ವ್ಯಾಪಾರ ಆಗಿರೋದು. ಆದರೆ ಅಲ್ಲೋಗಿ 2000 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತಿನ್ನೋದು ಬರಲಿ ಒಂದು. ಅಂದರೆ ಆ ಮಗು ಬಡವರ ಮಕ್ಕಳು, ಆ ಮಗು ಹಾಕ್ಕೊಂಡಿದ್ದು ಅದಕ್ಕೇನೋ ಖುಷಿ ಓಡಾಡ್ತಿದೆ ಅಷ್ಟೇ, ಅದಕ್ಕೆ ಬೇಕಾಗೇ ಇಲ್ಲ ಆ್ಯಕ್ಚುಲಾಗಿ ಚಪ್ಪಲಿನ. ಹೀಗೆ ಆ ಅಂತಃಕರಣವನ್ನು ಇದೆಯಲ್ಲ, ಅಂತಃಕರಣ ಹೇಳುವಂಥದ್ದು, ಅದನ್ನು ಅಷ್ಟೇ ಸ್ವಾರಸ್ಯಕರವಾಗಿ ಈ ಒಂದು ಕವಿತೆಯ ಒಂದು ಸೂಕ್ಷ್ಮ ಏನಿರುತ್ತಲ್ಲ, ಅಷ್ಟೇ ಸೂಚ್ಯವಾಗಿ ಅದನ್ನು ರವೀಂದ್ರ ಹೇಳಿದ್ದಾರೆ. ಭಾಳ ನನಗೆ ಇಷ್ಟವಾದಂಥ ಒಂದು ಲೇಖನ ಅದು ಸಂಜೆ ಸೂರ್ಯ ಅನ್ನೋದು. ಹಾಗೆ ಇನ್ನೊಂದು ಸೀತಕ್ಕನ ವಠಾರ ಅಂತಿದೆ. ಅಲ್ಲೂ ಆ ಸೀತಕ್ಕನ ಒಂದು ಪಾತ್ರ ಬರ್ತದಲ್ಲ, ಅದನ್ನು ಚಿತ್ರಿಸಿರೋ ರೀತಿ. ಸೀತಾ ನಾವು ನೋಡ್ತಾ ಇರ್ತೀವಿ ಬೇಕಾದಷ್ಟು, ಒಂದು ಸಣ್ಣ ಊರುಗಳಲ್ಲ, ದೊಡ್ಡ ಊರಲ್ಲಿ ನೋಡ್ಬೋದು. ಬ್ರಾಹ್ಮಣರ ಮನೆಯಲ್ಲಿ ಸೀತಕ್ಕ ಆದರೆ ನಾವು ಎಲ್ಲೋ ನಾವು ಇದಕ್ಕಿದಾಗ ಶಿವರಾಮ್ ಕಾರಂತರ ಯಾವುದೋ ಪಾತ್ರದ ಥರ ಅಲ್ಲ ಇದು ಅಂತ. ಅವಳು ಆ್ಯಕ್ಚುಲಾಗಿ ಎಂಥ ಇದು ಅಂದರೆ ಗಂಡನೇ ಮನೆ ಬಿಟ್ಟು ಓಡ್ತಿರ್ತಾಳೆ ಅವಳು.
ಅವಳಿಗೇನೋ ಗಂಡನ ಜೊತೆ ಹೊಂದಾಣಿಕೆ ಆಗಿರಲ್ಲ ಗಂಡನನ್ನೇ ಮನೆ ಬಿಟ್ಟು ಓಡಿಸಿದಂಥ ಧೀರೋದಾತ್ತ ಮಹಿಳೆಯವಳು. ಮತ್ತು ಇನ್ನೊಬ್ಬ ಯಾರೋ ಅವನ ಜೊತೆ ಬಂದಿರ ಅವನಿಗೆ ಪಾಪ ಹುಡುಗನ ಮಗನ ಥರ ನೋಡ್ಕೊಡ್ತಾರೆ, ಅದರೆಲ್ಲೋ ಅವ್ನು ಮೋಸ ಮಾಡ್ತಾನೆ ಅಂತ ಗೊತ್ತಾಗ್ತಲ್ಲ, ಅವನು ಓಡಿಸಿರ್ತಾಳೆ. ಒಬ್ಬಂಟಿಯಾಗಿ ಇಡೀ ಊರಲ್ಲಿ ಎಲ್ಲ ಮನೆಗಳ ಸಮಾಚಾರಗಳನ್ನು ಕೇಳಿಸ್ಕೊಂಡು ಎಲ್ಲರ ಜೊತೆ ಜಗಳ ಎಲ್ಲ ಮಾಡಿಕೊಂಡು ಅವಳು ಬದುಕ್ತಾ. ಆ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿ ಅದರಲ್ಲಿ ಸೀತಕ್ಕನ ವಟಾರದಲ್ಲಿ ನಮಗೆ ಸೀತಕ್ಕನ ವಟಾರ, ಅದು ಇಡೀ ವಟಾರವೇ ಅವಳದು. ಒಂದು ಬೆಳಗ್ಗೆ ಹೊರಟ ಅಂದರೆ ಅವಳು ಮತ್ತೆ ಎಲ್ಲ ಮನೆಗಳಿಗೂ ಒಂದು ವಿಸಿಟ್ ಮಾಡಿ ಎಲ್ಲರ ಮನೆಯಲ್ಲೂ ಏನೋ ಒಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಂಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ನೀವು ಅಂತ ಅವರೆಲ್ಲ ಬೈದು ಎಲ್ಲ ಮಾಡಿ ವಾಪಸ್ ಬರಬೇಕಾದವಳು. ಸೊ ಈ ಥರದ ಚಿತ್ರ ಒಂದು ಅದು ಬರ್ತದೆ, ಅದು ಭಾಳ ನನಗೆ ಭಾಳ ಇಷ್ಟವಾದದ್ದು. ಇನ್ನೊಂದಂತೂ ಇದು ಭಾಳ ಚೆನ್ನಾಗಿದೆ, ಇದು ಹೆತ್ತು ಹೊತ್ತವಳ ಕನಸುಗಳು ಅಂತ ಒಂದಿದೆ. ನಿಜವಾಗ ಭಾಳ ಖುಷಿ ಆಗ್ತದೆ ಓದಿದ್ರೆ. ಅದೇ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅವ್ರಿಗೇನಂದರೆ ಗರ್ಭಿಣಿ ಆದಾಗ ಅವ್ರಿಗೇನು ಒಂದು ಆಸೆ ಇರ್ತದೆ, ಅದು ನೀವು ಚೆನ್ನಾಗಿದ್ರೆ ಅದು ಹೇಳ್ತಾ ಹೋಗ್ತಾರೆ. ಅಂದರೆ ಗಂಡು ಮಗು ಆಗಬೇಕು ಅಂತ. ಇವ್ರಿಗೆ ಗಂಡು ಮಗು ಆದರೆ ಹೆಣ್ಮಗು ಆದ್ರೇನು ಅಂತ ಈ ಕಾಲದಲ್ಲಿ ಅಂತ ಇವರಿಗೆ ಹೇಳ್ತಿದ್ದೆ. ಆದರೆ ಅವಳಿಗೆಲ್ಲೋ ಮೊದಲನೇದು ಗಂಡು ಮಗು ಆಗಬೇಕು. ಈ ಸಾಮಾನ್ಯವಾಗಿ ಹೆಣ್ಮಕ್ಳು ಇರ್ತದೆ. ಈಗ ಮೊದಲನೇದು ಗಂಡಾದರೆ ಆಮೇಲೆ ಬೇಕಾದ್ರೆ ಹೆಣ್ಣಾಗಲಿ ಅಂತ. ಆದರೆ ಆಗಲೂ ಕೂಡ ಗಂಡು ಮಗು ಆಗಲಿ ಅನ್ನೋ ಆಸೆ, ಅದನ್ನು ಎಷ್ಟು ಸ್ವಾರಸ್ಯಕರವಾಗಿ ಹೇಳ್ತಾರೆ ಇವರು. ಅಂದರೆ ಅದಕ್ಕೋಸ್ಕರ ಅವ್ರು ಯಾರ್ಯಾರ ಹತ್ರ ಕಣಿ ಕೇಳೋದು, ಎಲ್ಲೆಲ್ಲಿ ಹೋಗಿ ಯಾರ್ಯಾರ ಹತ್ರ ಸಲಹೆಗಳನ್ನು ತೊಗೊಳ್ಳೋದು. ಕೆಲವ್ರಿಗೆ ನೋಡಿದ್ರೆ ಹೇಳ್ತಾರೆ, ನೀನು ಮುಖ ನೋಡಿದ ಕೂಡಲೇ ನೀನು ಗಂಡು ಮಗುನೇ ಆಗೋದು ಅಂತ ಹೇಳ್ಬಿಡ್ತಾರೆ. ಅದು ಹೇಗೆ ಹೇಳ್ತೀರೋ ಏನು ಅಂತ. ಅದರಲ್ಲೂ ಒಂದು ಭಾಳ ಸ್ವಾರಸ್ಯ ಅಂದರೆ ಆನೆ ಹತ್ರ ಕಣಿ ಕೇಳ್ತಾರೆ, ಭಾಳ ಚೆನ್ನಾಗಿದೆ. ಅದು ನಾವು ಗೊತ್ತಿರಲಿಲ್ಲ, ಏನಕ್ಕೆ ಗಿಣಿ ಹತ್ರ ಕೇಳಿಸ್ತಾರೆ. ಆದರೆ ಈ ಆನೆ ಆ ದೇವಸ್ಥಾನದ ಅದು ಕಟೀಲು ದೇವಸ್ಥಾನದಲ್ಲಿ ಆನೆ ಇರುತ್ತಲ್ಲ, ಆನೆ ಹತ್ರ ಇವರು ಕೇಳಿಸೋದು. ಅದು ಆನೆಗೆ ಇದು ಒಂದು ತೆಂಗಿನಕಾಯನ್ನು ಕಟ್ ಮಾಡಿ ಇಟ್ಬಿಟ್ರೆ ಅದರಲ್ಲಿ ಜುಟ್ಟಿರೋದೊಂದು ಇರುತ್ತೆ, ಇನ್ನೊಂದು ಕಡೆ ಜುಟ್ಟು ಇಲ್ಲದೆ ಇರೋದು ಇರುತ್ತಲ್ವ. ಸೊ ಅದು ಆನೆ ಯಾವುದನ್ನು ತೊಗೊಳತ್ತೆ ಅಂತ ಸೊಂಡ್ಲಿಂದ ತೆಗೆದುಕೊಡುತ್ತದು. ಯಾವ್ದು ತೆಗೆದುಕೊಡುತ್ತೆ ಅನ್ನೋದು, ಅದು ಏನೋ ಜುಟ್ಟಿದ್ರೆ ಅದು ಗಂಡು ಮಗು ಆಗುತ್ತೆ, ಇಲ್ಲದಿದ್ದರೆ ಹೆಣ್ಮಗು ಆಗುತ್ತೆ. ಅದು ಆದರೆ ಇವೆಲ್ಲನೂ ಭಾಳ ಸ್ವಾರಸ್ಯಕರವಾಗಿ ನಿರೂಪಣೆ ಮಾಡಿದ್ದಾರೆ ಅವರು. ಅದು ಒಂದು ಕಥೆಯನ್ನು ಓದಿದಾಗ ಎಷ್ಟು ನಮಗೆ ಖುಷಿ ಸಿಗ್ತದೆ, ಈ ಪ್ರಬಂಧಗಳನ್ನ ಓದಾಗಲೂ ಅದೇ ಈ ಪ್ರಸಂಗಗಳನ್ನು ಓದಿದಾಗಲೂ ನಮಗೆ ಆ ಖುಷಿ ಸಿಗ್ತದೆ ಇದರಲ್ಲಿ. ಈ ಥರದ ಭಾಳ ನಮಗೆ ಇದನ್ನು ಓದಿದಾಗ ನಮಗೆ ಅನಿಸೋದು, ಒಂದು ಕವಿಗೆ ಮಾತ್ರ ಹೊಳೆಯಬಲ್ಲಂಥ ವಿಚಾರಗಳು ಅಲ್ಲಿ ಬರ್ತವೆ. ಇನ್ನೊಂದೇನು ಅಂತಂದರೆ ಭಾಳ ಸೂಚ್ಯವಾಗಿ ಹೇಗೆ ಒಂದು ಕವಿತೆಯನ್ನು ಕಟ್ತೀವಲ್ಲ ಆ ಥರದಲ್ಲಿ ಇವರು ತಮ್ಮ ಲೇಖನಗಳನ್ನು ಕೂಡ ಮಾಡಿದ್ದಾರೆ ಅಂತ ಭಾಳ ಮುಕ್ತವಾದ ಮನಸ್ಸಿದೆ. ನೀವು ಓದಿದಾಗ ನಿಮಗೆ ಗೊತ್ತಾಗತ್ತೆ ಅವರು ಸಮಾಜವನ್ನು ಗ್ರಹಿಸೋ ರೀತಿ ಆಗ್ಬೋದು, ಅಥವಾ ತಮ್ಮ ದಾಂಪತ್ಯವನ್ನು ಗ್ರಹಿಸೋ ರೀತಿ ಆಗ್ಬೋದು, ತಮ್ಮ ಸಹಜೀವಿಗಳನ್ನ ಗ್ರಹಿಸೋ ರೀತಿ ಆಗ್ಬೋದು, ಇಡೀ ಪ್ರಪಂಚವನ್ನು ಗ್ರಹಿಸೋ ರೀತಿ ಭಾಳ ಮುಕ್ತವಾದ ಒಂದು ಮನಸ್ಸಿದೆ ಅದರಲ್ಲಿ. ಅದು ಭಾಳ ನಮಗೆ ಇಲ್ಲಿ ಎದ್ದು ಕಾಣ್ತದೆ. ನನಗೆ ಭಾಳ ಆಶ್ಚರ್ಯ ಅನಿಸಿದೆ ಅದೇ ಏನಂದರೆ ಇವರು ಸಾಹಿತ್ಯವನ್ನು ಅಕಾಡೆಮಿಕ್ಕಾಗಿ ಅಭ್ಯಾಸ ಮಾಡಿದವರಲ್ಲ, ತಮ್ಮ ಸ್ವಂತ ಖುಷಿಗೋಸ್ಕರ. ಆಮೇಲೆ ಅವರು ಕೆಮಿಕಲ್ ಇಂಜಿನಿಯರ್ ಆಗಿದ್ದರೂ ಕೂಡ ಎಲ್ಲೋ ಒಳಗಡೆ ಒಬ್ಬ ಕವಿ ಇದ್ದಾನೆ, ಒಬ್ಬ ಸಾಹಿತಿ ಇದ್ದಾನೆ. ಹಾಗಾಗ್ಬಿಟ್ಟು ಸೊ ಅವರು ಅದನ್ನು ಅದಿಮಿಟ್ಕೊಳ್ಳೋದು ಸಾಧ್ಯ ಇಲ್ಲ. ಹಾಗಾಗಿ ಅವರು ಈ ಕ್ಷೇತ್ರಕ್ಕೆ ಬಂದಂಥವರು. ಆಮೇಲೆ ಭಾಳ ಓದ್ಕೊಂಡಿದ್ದಾರೆ. ಅದು ಅವರ ಓದು ಕೂಡ ಅವರ ಈ ಪ್ರಬಂಧಗಳಲ್ಲಿ ಗೊತ್ತಾಗುತ್ತೆ ನಮಗೆ, ಅವರು ಕಾವ್ಯವನ್ನು ಓದಿರೋದು. ನಾನೇ ಕೇಳಿದೆ, ನೀವು ಕುಮಾರವ್ಯಾಸ ಎಲ್ಲ ಕೋಟ್ ಮಾಡ್ತಾರೆ ಅವರು. ಸೊ ಇದೇನು ಯಕ್ಷಗಾನದಿಂದ ನಿಮಗೆ ಬಂದದ್ದಾ ಅಥವಾ ಇಲ್ಲ ಕುಮಾರವ್ಯಾಸ ನಾನು ಯಾರೋ ಮೇಷ್ಟ್ರಿದ್ರು ಕುಮಾರವ್ಯಾಸರನ್ನ ಎಲ್ಲ ನಾನು ಅಭ್ಯಾಸ ಮಾಡಿದ್ದೀನಿ ಅಂತೇಳಿ. ಸೊ ಮತ್ತು ಬೇಕಾದಷ್ಟು ಸಾಹಿತ್ಯದ ಬೇರೆ ಗದ್ಯ ಸಾಹಿತ್ಯನ ಕೂಡ ಓದ್ಕೊಂಡಿದ್ದಾರೆ. ಬೇಕಾದಷ್ಟು ಎಲ್ಲ ನಮ್ಮ ಆಧುನಿಕ ಲೇಖಕರೆಲ್ಲ ಓದ್ಕೊಂಡಿದ್ದಾರೆ. ಅದೆಲ್ಲ ಸೂಚನೆಗಳು ಅವರ ಈ ಲೇಖನಗಳಲ್ಲೇ ಬರ್ತದೆ. ಸೊ ನನಗೆ ಭಾಳ ಸಂತೋಷ ಆಯಿತು. ಏನಂದರೆ ಬೇರೆ ಬೇರೆ ಕ್ಷೇತ್ರದವರು ಈ ಥರ ಸಾಹಿತ್ಯ ಕ್ಷೇತ್ರಕ್ಕೆ ಬಂದಾಗ ಹೊಸ ಅನುಭವಗಳು ಕೂಡ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಬರಿತಾ ಇರೋರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಕ್ಷೇತ್ರಗಳಿಂದ ಬರಿತಾ ಇರೋರಿದ್ದಾರೆ. ಮೊದಲಾದರೆ ಅಕಾಡೆಮಿಕ್ಕಾಗಿ ಸಾಹಿತ್ಯ ಓದಿದವರೇ ಅಂದರೆ ಬುದ್ಧಿಜೀವಿಗಳು ಅಂತ ಪಾಪ ಅವ್ರನ್ನ ಕಳೆದ್ಬಿಡೋರು. ಈಗ ಬುದ್ಧಿಜೀವಿಗಳು ಅನ್ನೋದು ಅಂದರೆ ಬೈಗುಳದ ಮಾತಾಗಿಬಿಟ್ಟಿದೆ. ಹಾಗೆ ಸೆಕ್ಯುಲರಿಸ್ಟ್ ಅನ್ನೋದು ಬೈಗುಳದ ಮಾತಾಗಿದೆಯೋ ಹಾಗೆ ಇವತ್ತು ಬುದ್ಧಿಜೀವಿಗಳು ಅನ್ನೋದು ಹಾಗೆ. ಆದರೆ ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ವಲಯಗಳಿಂದ ಇವತ್ತು ಕನ್ನಡದಲ್ಲಿ ಬರೀತಾರೆ ಭಾಳ ಜನ. ಬ್ಯಾಂಕ್ ಉದ್ಯೋಗಿಗಳು ಭಾಳ ಜನ ಇದ್ದರು. ಈಗಂತೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಭಾಳ ಜನ ಬರೀತಿದ್ದಾರೆ, ಡಾಕ್ಟರ್ಸ್ ಬರೀತಾ ಇದ್ದಾರೆ. ಎಲ್ಲರೂ ಈ ನಮ್ಮ ಕಥಾ ಸಾಹಿತ್ಯವನ್ನು ಕಾವ್ಯವನ್ನು ಕೂಡ ಸಮೃದ್ಧಗೊಳಿಸ್ತಾ ಇದ್ದಾರೆ. ಆ ಒಂದು ಸಾಲಿನಲ್ಲಿ ನಮ್ಮ ರವೀಂದ್ರ ನಾಯಕರು ಕೂಡ ಇವಾಗ ಆ ಸಾಲಿನಲ್ಲಿ ಸೇರ್ತಾರೆ ಅಂತ ನಾನು. ಹಾಗೆ ಜೊತೆಗೆ ಅವ್ರಿಗೆ ಆ ಯಕ್ಷಗಾನದ ಒಂದು ಹಿನ್ನೆಲೆಯೂ ಇದೆ. ಕರಾವಳಿಯವ್ರಿಗಂತೂ ಅದು ಕಂಪಲ್ಸರಿ. ಅದು ಕರಾವಳಿಯವರಿಗೆ ಯಕ್ಷಗಾನದ ಸಂಪರ್ಕ ಇರಲಿಕ್ಕೇ ಬೇಕು. ಸೊ ಹಾಗೆ
ಯಕ್ಷಗಾನ ಒಂದು ಯಕ್ಷಗಾನವನ್ನು ನೋಡೋಕ್ಕೆ ಹೋಗಿದ್ದು, ಅದು ಅಲ್ಲಿ ಅಭಿಮನ್ಯುವುದು ಚಕ್ರವ್ಯೂಹ, ಇವರು ಆ ಚಕ್ರವ್ಯೂಹದೊಳಗೆ ಅವನು ಹೇಗೆ ಪ್ರವೇಶ ಮಾಡಿಬಿಡ್ತಾನೆ, ಆಮೇಲೆ ವಾಪಸ್ ಬರೋಕ್ಕಾಗಲ್ವಲ್ಲ, ಹಾಗೆ ಇವರು ಲೇಟಾಗಿ ಹೋಗ್ಬಿಟ್ಟು ಟೆಂಟು ಫುಲ್ ಆಗಿಬಿಟ್ಟಿರುತ್ತೆ, ಅದು ಒಳಗೆ ಹೋಗೋದು ಇವ್ರು ಚಕ್ರವ್ಯೂಹದಲ್ಲಿ ಒಳಗೆ ಹೋದಂಗೆ ಇವರು ಕಷ್ಟಪಟ್ಟು ಇವರು ಗೆಳೆಯ ಹೋಗ್ತಾರೆ, ಹೋಗಿ ಅದು ಕೂಡ ಭಾಳ ಸ್ವಾರಸ್ಯಕರವಾಗಿ ನಿರೂಪಣೆ ಮಾಡ್ತಾರೆ. ಸೊ ಇವೆಲ್ಲ ಕೂಡ ನನಗೆ ಭಾಳ ಖುಷಿಯಾಯಿತು ಓದಿದಾಗ. ಆದರೆ ನಾನು ಅವ್ರಿಗೆ ಹೇಳಿದಾಗ ಭಾಳ ಸಂತೋಷವಾಗಿ ಇದಕ್ಕೆ ನಾನು ಬೆನ್ನುಡಿರು ಕೂಡ ಬರೆದೆ. ಹಾಗೆ ಹೇಳ್ತಾಯಿದ್ರು, ಎಲ್ಲದ್ರ ಬಗ್ಗೆ ಹೇಳ್ತಾಯಿದ್ರೆ ಆಮೇಲೆ ಪುಸ್ತಕ ಎಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ನೀವೇ ಅದನ್ನು ಓದಿ ಅದರ ಸ್ವಾರಸ್ಯವನ್ನು ನೀವೇ ಅದನ್ನು ಅನುಭವಿಸಬೇಕು ಅಂತ ಹೇಳ್ತಾ, ಮತ್ತು ರವೀಂದ್ರ ಅವರ ಈ ಕಾವ್ಯದ ಒಡನಾಟ ಇದೆಯಲ್ಲ ಅದು ಕೂಡ. ಸೊ ಈ ಕರಾವಳಿ ಇನ್ನೊಂದು ಏನಾಗುತ್ತೆ ಅಂದರೆ, ಈ ಬೆಂಗಳೂರಂಥ ಕಡೆ ಇದ್ದರೆ ಬೇಕಾದಷ್ಟು ಅವಕಾಶಗಳಿರ್ತವೆ, ಆದರೆ ಅಲ್ಲಿ ಏನಾಗುತ್ತೆ ಅವ್ರಿಗೆ ಸರಿಯಾದ ಅವಕಾಶಗಳು ಜೊತೆಗೆ ಸರಿಯಾದ ಮಾರ್ಗದರ್ಶನ ಎರಡೂ ಸಿಗೋದು ಕಷ್ಟ ಇರ್ತದೆ. ಹಾಗಾಗಿ ಆದರೆ ಬೇರೆ ಬೇರೆ ಕಡೆ ಇರೋದು ಒಳ್ಳೆಯದು, ಆಗ ಬೇರೆ ಬೇರೆ ಅನುಭವಗಳು ನಮಗೆ ಬರ್ತವೆ. ಬೇಕಾದ್ರೆ ಕರ್ನಾಟಕ ಎಲ್ಲ ಕಡೆಯಿಂದಲೂ ಬರಿತಾ ಇದ್ದಾರೆ. ಆ ರೀತಿಯಲ್ಲಿ ರವೀಂದ್ರ ನನಗೆ ಭಾಳ ಗದ್ಯ ಬರಹಗಳು ಓದಿದಾಗ ಅವ್ರ ಗದ್ಯಲ್ಲೂ ಕೂಡ ನಿಜವಾಗೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ, ಇನ್ನೂ ಒಳ್ಳೆಯ ಕೃತಿಗಳನ್ನು ಅವರು ತರಲಿಕ್ಕೆ ಸಾಧ್ಯ ಇದೆ ಅಂತ ನನಗಂತೂ ಅನಿಸುತ್ತೆ. ಇದು ಓದಿದಾಗ ನನಗೆ ನಾನೊಂದು ಪದ್ಯ ಜ್ಞಾಪಕ ಬಂತು. ಇವರು ಕಿಟಕಿಗಳ ಆಚೆ ಅಂತ ಹೇಳಿದಾರಲ್ಲ, ಸೊ ಮೊದಲೇ ಹೇಳ್ತಾರೆ ಕಿಟಕಿ ಅಂತ. ಸೊ ಎರಡು ಕಿಟಕಿ ತೆಗೆದು ನೋಡಬೇಕು ನಾವು, ಕಿಟಕಿ ತೆಗೆದು ಹೊರಗಡೆಗೆ ನೋಡಿದ್ರೆ ಅದು ನಮ್ಮ ಹೊರಗಡೆ ಜಗತ್ತು ಕಾಣುತ್ತೆ ಅಂತ. ಅದು ಮನೆಯ ಕಿಟಕಿ ತೆಗೆಯೋದ್ರ ಜೊತೆಗೆ ಮನದ ಕಿಟಕಿ ಕೂಡ ತೆಗಿಬೇಕಲ್ವ, ಮತ್ತು ಮನದ ಕಿಟಕಿ ತೆಗಿಬೇಕಲ್ವ. ಹಾಗೆ ಕಿಟಕಿ ತೆಗೆದು ನೋಡಿದಾಗ ಅವ್ರಿಗೆ ಸಿಕ್ಕಂಥ ದೃಶ್ಯದ ಬಗ್ಗೆ ಬಂದರು. ನನ್ನದೊಂದು ಪದ್ಯ ಇದೆ, ಪದ್ಯ ಓದ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಾನು ಭಾಷಣ ಮಾಡೋಂಥ ವ್ಯಕ್ತಿನೇ ಅಲ್ಲ. ಒಂದು ವೇಳೆ ಭಾಷಣ ಮಾಡೋನಾಗಿದ್ದರೆ ಕವಿನೇ ಆಗ್ತಾಯಿರಲಿಲ್ಲ. ಕವಿ ಏನಿದ್ರು ಕವಿತೆಯಲ್ಲಿ ಬಹಳ ಸಂಕ್ಷಿಪ್ತವಾಗಿ ತನ್ನ ಅನುಭವಗಳನ್ನು ಹೇಳೋವಂಥವನು. ಹಾಗಾಗಿ ಒಂದು ಪದ್ಯ ಇದೆ, ಆ ಪದ್ಯನೇ ನಾನು ಓದ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದು ಕೂಡ ಕಿಟಕಿ ಸಮಾಚಾರವೇ, ಆದ್ದರಿಂದ ಈ ಪದ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ. ಇದು ಇಣುಕು ಅಂತ ಒಂದು ಪದ್ಯ ಇದೆ. ಕವಿತೆ ಬಗ್ಗೆ ನಾನೇ ಹೇಳಲ್ಲ, ಕವಿತೆಯೇ ಅದನ್ನು ಹೇಳೋದು ನನಗೆ. ನೋಡ್ತಾ ಇದ್ವಿ ನಾನು ನನ್ನಾಕೆ ಮಹಡಿಯ ಕಿಟಕಿಯ ಮೂಲಕ, ನೋಡ್ತಾ ಇದ್ವಿ ನಾನು ನನ್ನಾಕೆ ಮಹಡಿಯ ಕಿಟಕಿಯ ಮೂಲಕ, ಕೆಳಗಡೆ ಮೇಸ್ತ್ರಿಯ ಮನೆ ಮುಂದೆ ನಡೀತಿತ್ತು ಒಂದು ನಾಟಕ. ಮನೆ ಮೇಸ್ತ್ರಿಯಲ್ಲಿರುತ್ತೆ. ಸಂಜೆ ಹೊತ್ತು ಅವ ಬಂದಿದ್ದಾನೆ ಎಂದಿನಂತೆ ತೂರಾಡುತ್ತಾ, ಸಂಜೆ ಹೊತ್ತು ಅವ ಬಂದಿದ್ದಾನೆ ಎಂದಿನಂತೆ ತೂರಾಡುತ್ತಾ, ಅವನ ಕೈಯಲ್ಲಿ ಪುಟ್ಟ ಚೀಲವಿದೆ, ಏನೇನೋ ತುಂಬಿ ತುಳುಕುತ್ತಾ. ಬಾಗಿಲಲ್ಲಿ ರಣಚಂಡಿಯ ಹಾಗೆ ನಿಂತಿದ್ದಾಳೆ ಹೆಂಡತಿ, ಅವಳ ತೊಡೆಯನ್ನು ಅವಚಿ ನಿಂತಿದೆ ಒಂದು ಪುಟ್ಟ ಹುಡುಗಿ. ಒಳಗೆ ಬರದಂತೆ ತಡೆಯುತ್ತಿದ್ದಾಳೆ ಅವನ ಹಿಂದಕ್ಕೆ ತಳ್ಳಿ. ಅವನು ಏನೋ ಅಂಗಲಾಚುತ್ತಿದ್ದಾನೆ, ಚೀಲವ ಮುಂದಕ್ಕೆ ಚಾಚಿ. ಅಂದಳು ನನ್ನಾಕೆ, ಇವರಿಬ್ಬರು ನೋಡ್ತಾ ಇದ್ದಾರೆ, ಗಂಡ ಹೆಂಡತಿ ನೋಡ್ತಾ ಇರೋದು ಅದನ್ನು. ಅಂದಳು ನನ್ನಾಕೆ ಇನ್ನು ನಡೆಯದು ಅವನ ಇಂಥ ಕಳ್ಳಾಟ, ರೋಸಿ ಹೋಗಿದ್ದಾಳೆ ಸಹಿಸಿ ದಿನನಿತ್ಯದ ಕಾಟ. ನಾನೆಂದೆ ಅವ ಕುಡುಕನಿರಬಹುದು ಆದರೆ ಕೆಡುಕನಲ್ಲ, ಹೆಂಡತಿ ಮಗಳಿಗೆ ಅಕ್ಕರೆಯಿಂದ ಏನೋ ತಂದಿರುವನಲ್ಲ. ಅಂದಳು ನನ್ನಾಕೆ ತುಟಿಯ ಕೊಂಕಿಸಿ, ಯಾರಪ್ಪನ ಮನೆ ಗಂಟು, ಅವನು ದುಡಿದದ್ದೇ ಅವನ ಪರ್ಸಿಂದ ಕದ್ದು ಎಗರಿಸಿದ್ದು. ಹೊರಗಟ್ಟಬೇಕು ಅವನನ್ನು ಅವಳು ಇನ್ನಾದರೂ ಸೋಲದೆ, ದುಡಿಯುವ ಹೆಣ್ಣು ಅವನ ಹಂಗೇಕೆ ಹೇಗಿದ್ದು ಸಾಲದೆ. ಅಷ್ಟರಲ್ಲಿ ಅವ ಚೀಲವ ಚಾಚಿ ಮಗಳ ಬಳಿಗೆ ಕರೆದ, ಅವಳು ಬಂದೊಡನೆ ಬಾಚಿ ತಬ್ಬಿದ, ಲೊಚ ಮುತ್ತಿಟ್ಟ. ಅಲ್ಲಿಗೆ ಮುಗಿಯಿತು ನಾನೆಂದೆ ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ನೋ ಅಂದಳು ನನ್ನಾಕೆ, ಅದು ಎಮೋಷನಲ್ ಬ್ಲ್ಯಾಕ್ ಮೇಲ್. ಕರಗಲ್ಲ ಅವಳು ನನಗೆ ಖಾತ್ರಿ ಇದೆ, ಇದೇನು ಅವಳಿಗೆ ಹೊಸದೆ ಎಂದಳು ನನ್ನಾಕೆ. ಕಿಟಕಿಯಿಂದ ಇಣುಕಿ ಇನ್ನಷ್ಟು ಸರಿಸುತ್ತಾ ಪರದೆ. ಸೆರಗಿನಿಂದ ಕಣ್ಣೊರೆಸಿಕೊಳ್ಳುತ್ತಾ ಮೇಸ್ತ್ರಿ ಪತ್ನಿ ಒಳ ನಡೆದಳು. ಮಗಳೊಡನೆ ಮೇಸ್ತ್ರಿ ಹಿಂಬಾಲಿಸಿದ, ಮುಚ್ಚಿತು ಮನೆ ಬಾಗಿಲು. ಸಂತೋಷವಾಯ್ತಾ ಚೀರಿದಳು ನನ್ನಾಕೆ ದೂರ ಕಣ್ಬಿಟ್ಟು. ಅರೆ ಇದೊಳ್ಳೆ ಕಥೆಯಾಯ್ತಲ್ಲ, ನನ್ನ ಮೇಲೆ ಯಾಕೆ ಸಿಟ್ಟು? ಗಂಡು ಜಾತಿ ನೀವೆಲ್ಲ ಒಂದೇ, ತೂರಿ ಹೋದಳು ಕಟಕಿ. ಪೆಚ್ಚಾಗಿ ನಿಂತೆ ಇಣುಕುತ್ತಿರಬಹುದೇ ನಮ್ಮನ್ನು ಬೇರೊಂದು ಕಿಟಕಿ. ನಮಸ್ಕಾರ.